ಶಿಕ್ಷಕರು ಎಲ್ರಿಗೂ ನಮಸ್ಕಾರಗಳು. ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ನ ಅಡಿಯಲ್ಲಿ 25 ಅಂಕಗಳಿಗೆ ಯಾವ ರೀತಿಯಾಗಿ ಪ್ರಶ್ನೆ ಪತ್ರಿಕೆಯನ್ನು ರೆಡಿ ಮಾಡಬೇಕು ಎನ್ನುವುದರ ಬಗ್ಗೆ ಇವತ್ತು ನಾನು ಒಂದು ಪ್ರಶ್ನೆ ಪತ್ರಿಕೆಯನ್ನು ಈಗಾಗಲೇ ತೆಗೆದಿದ್ದೇನೆ. ಆ ಒಂದು ನಮೂನೆಯನ್ನು ತೋರಿಸೋದ್ರ ಮೂಲಕ ಇದರ ಬಗ್ಗೆ ಮಾಹಿತಿ ಕೊಡುವಂಥ ಪ್ರಯತ್ನವನ್ನು ಮಾಡುತ್ತೇನೆ. ಅದಕ್ಕಿಂತ ಮುಂಚೆ ನೀವೇನಾದರೂ ಪ್ರಥಮವಾಗಿ ನನ್ನ ಒಂದು ವಿಡಿಯೋವನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಸೊ ಈಗಾಗಲೇ ನೋಡಿ, ನಾನು ಹೌಸ್ ಹೋಲ್ಡ್ ಆರ್ಟಿಕಲ್ ಎನ್ನುವಂಥ ಪಾಠದ ಮೇಲೆ ಒಂದು ಕ್ವಶನ್ ಪೇಪರನ್ನು ರೆಡಿ ಮಾಡ್ತಾ ಇದ್ದೇನೆ. ಕ್ವಶನ್ ಪೇಪರ್ ರೆಡಿ ಮಾಡೋದಕ್ಕಿಂತ ಮುಂಚೆ ನಾನು ಏನು ಮಾಡಿದ್ದೇನೆ ಅಂದರೆ, ಆ ಕ್ವಶನ್ ಪೇಪರ್ ಯಾವ ಒಂದು ಲರ್ನಿಂಗ್ ಔಟ್ಕಮ್ಸ್ ಮೇಲೆ ತೆಗಿತಾ ಇದ್ದೇನೆ, ಆ ಲರ್ನಿಂಗ್ ಔಟ್ಕಮ್ಸ್ಗಳನ್ನು ಬರೆದಿದ್ದೇನೆ. ಆ ಕ್ವಶನ್ ಪೇಪರ್ ತೆಗೆದಕ್ಕಿಂತ ಮುಂಚೆ ನಾವು ಏನು ಮಾಡಬೇಕು, ಬ್ಲೂ ಪ್ರಿಂಟನ್ನು ರೆಡಿ ಮಾಡಬೇಕು. ಅಂದರೆ ವೇಟೆಸ್ಟ್ ಅಬ್ಜೆಕ್ಟಿವ್ಸ್ ಎಷ್ಟಿದೆ, ವೇಟೆಸ್ಟ್ ಕ್ವಶನ್ ಟೈಪ್ಸ್ ಎಷ್ಟು, ಆಮೇಲೆ ವೇಟೆಸ್ಟ್ ಡಿಫಿಕಲ್ಟಿ ಲೆವೆಲ್ಲು, ಈ ರೀತಿಯಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಾನು ಒಂದು ವಿಡಿಯೋವನ್ನು ಮಾಡಿದ್ದೇನೆ. ಯಾವ ರೀತಿಯಾಗಿ ಬ್ಲೂ ಪ್ರಿಂಟ್ ರೆಡಿ ಮಾಡಬೇಕು ಅನ್ನೋದ್ರ ಬಗ್ಗೆ ಆ ಒಂದು ವಿಡಿಯೋನ ದಯವಿಟ್ಟು ತಪ್ಪದೇ ನೋಡಿದರೆ ಈ ಒಂದು ಕ್ವಶನ್ ಪೇಪರ್ ರೆಡಿ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ. ಸೊ ಬ್ಲೂ ಪ್ರಿಂಟ್ ಈಗಾಗಲೇ ನಾನು ರೆಡಿ ಮಾಡಿದ್ದೇನೆ. ಅಂದರೆ ಯಾವ ಒಂದು ಅಬ್ಜೆಕ್ಟಿಗೆ ಎಷ್ಟು ಪರ್ಸೆಂಟೇಜ್ ಕೊಡಬೇಕು, ಎಷ್ಟು ಕ್ವಶನ್ಸ್ ಇರಬೇಕು, ಆಮೇಲೆ 1 ಮಾರ್ಕ್ಸ್ 2 ಮಾರ್ಕ್ಸ್ 3 ಮಾರ್ಕ್ಸ್ 4 ಮಾರ್ಕ್ಸ್ 5 ಮಾರ್ಕ್ಸ್ ಹೀಗೆ ಎಷ್ಟು ಕ್ವಶನ್ಸ್ ಇರಬೇಕು, ಒಟ್ಟಾರೆ ಪ್ರಶ್ನೆಗಳು ಎಷ್ಟಿರಬೇಕು, ಮಾರ್ಕ್ಸ್ ಎಷ್ಟು ಎನ್ನುವುದ್ರ ಬಗ್ಗೆ ಈಗಾಗಲೇ ನಾನು ಬ್ಲೂ ಪ್ರಿಂಟನ್ನು ಮಾಡಿದ್ದೇನೆ. ಇಷ್ಟಾದ ಮೇಲೆ ಇಲ್ಲಿ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ LBA ಅಡಿಯಲ್ಲಿ ಪ್ರಶ್ನೆ ಪತ್ರಿಕೆನ ಈ ರೀತಿಯಾಗಿ ರೆಡಿ ಮಾಡಿದ್ದೇನೆ. ನೋಡಿ, ಕ್ಲಾಸ್ 4, ಲೆಸನ್ ನೇಮ್ ಹೌಸ್ ಹೋಲ್ಡ್ ಆರ್ಟಿಕಲ್ಸ್, ಮಾರ್ಕ್ಸ್ 25, ಟೈಮಿಂಗ್ 40 ಮಿನಿಟ್, ಆಮೇಲೆ ಸಬ್ಜೆಕ್ಟ್ ಇಂಗ್ಲೀಷ್. ಸೊ ಇಲ್ಲಿ ಸಂಪೂರ್ಣವಾಗಿ ಈ ಪ್ರಶ್ನೆಗಳನ್ನು 4th ಕ್ಲಾಸ್ LBA ಅಡಿಯಲ್ಲಿ ಈಗಾಗಲೇ ಕೊಟ್ಟಿರುವಂಥ ಪ್ರಶ್ನೆ ಕೋಠಿಯಿಂದ ಸುಮಾರು 182 ಪ್ರಶ್ನೆಗಳಿವೆ. ಅದರಿಂದ ಈ ಒಂದು 25 ಕ್ವಶನ್ಸ್ಗಳನ್ನು ನಾನು ಚೂಸ್ ಮಾಡಿದ್ದೇನೆ. ಸೊ ಅದಕ್ಕಾಗಿ ಫಸ್ಟು 5 ಮಾರ್ಕ್ಸ್ಗೆ ನಾನು MCQ ಕ್ವಶನ್ಸ್ಗಳನ್ನು ತೆಗೆದಿದ್ದೇನೆ. ಮತ್ತು ಕ್ವಶನ್ ಈಸಿ ಇದ್ದರೆ ಬ್ರ್ಯಾಕೆಟಲ್ಲಿ ಈಸಿ ಎನ್ನುವಂಥದ್ದನ್ನು ಟೈಪ್ ಮಾಡಿದ್ದೇನೆ. ಆಮೇಲೆ ಒಂದು ವೇಳೆ ಕ್ವಶನ್ ಎವರೇಜ್ ಇದ್ದರೆ ಬ್ರ್ಯಾಕೆಟಲ್ಲಿ ಎವರೇಜ್ ಎನ್ನುವಂಥದ್ದನ್ನು ಟೈಪ್ ಮಾಡಿದ್ದೇನೆ. ಸೊ MCQ ಟೋಟಲ್ 5 ಕ್ವಶನ್ಸ್ ತೆಗೆದಿದ್ದೇನೆ. ನಂತರ 5 ಮಾರ್ಕ್ಸ್ಗೆ ನಾನು ಏನು ಮಾಡಿದ್ದೇನೆ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಒಂದು ಆ್ಯಕ್ಟಿವಿಟಿಯನ್ನು ಇಲ್ಲಿ ಕ್ವಶನ್ ಪೇಪರನ್ನು ತೆಗೆದಿದ್ದೇನೆ. 5 ಮಾರ್ಕ್ಸ್ಗೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಅಲ್ಲಿಯೂ ಕೂಡ ಈಸಿ ಇದ್ದರೆ ಕ್ವಶನ್ ಬ್ರ್ಯಾಕೆಟಲ್ಲಿ ಈಸಿ, ಎವರೇಜ್ ಇದ್ದರೆ ಎವರೇಜ್, ಡಿಫಿಕಲ್ಟ್ ಇದ್ದರೆ ಡಿಫಿಕಲ್ಟ್, ಈ ರೀತಿ ಬರೆದಿದ್ದೇನೆ. ಸೊ ಒಟ್ಟಾರೆ 1 ಅಂಕದ 10 ಪ್ರಶ್ನೆಗಳನ್ನು ತೆಗೆದಿದ್ದೇನೆ. ಆಮೇಲೆ 2 ಅಂಕದ 4 ಪ್ರಶ್ನೆಗಳನ್ನು ತೆಗೆದಿದ್ದೇನೆ. ಆ 4 ಪ್ರಶ್ನೆಗಳಲ್ಲಿ ಈಸಿ ಇದ್ದರೆ ಈಸಿ, ಎವರೇಜ್ ಇದ್ದರೆ ಎವರೇಜ್, ಮತ್ತು ಡಿಫಿಕಲ್ಟ್ ಇದ್ದರೆ ಡಿಫಿಕಲ್ಟ್, ಈ ರೀತಿಯಾಗಿ ಆಯಿತು. ಇವಾಗ ನಾನು 3 ಅಂಕದ 1 ಪ್ರಶ್ನೆಯನ್ನು ತೆಗೆದಿದ್ದೇನೆ. ಸೊ ಆನ್ಸರ್ ದ ಫಾಲೋವಿಂಗ್ ಕ್ವೆಶನ್ಸ್ ಇನ್ 3 to 4 ಸೆಂಟೆನ್ಸಸ್. ಈ ಒಂದು ಪ್ರಶ್ನೆ ಎವರೇಜ್ನಲ್ಲಿದೆ, ಇದಕ್ಕೆ 3 ಅಂಕ. ಇದು ಒಂದು ಪ್ರಶ್ನೆ. 4 ಅಂಕದ 1 ಪ್ರಶ್ನೆ ಇದೆ, ಅದು ಕೂಡ ತೆಗೆದಿದ್ದೇನೆ. ಅದಕ್ಕಾಗಿ ನಾನು ಏನು ಮಾಡಿದ್ದೇನೆ ಅಂತಂದರೆ, ಇಲ್ಲಿ ನೋಡಿ, ಹಿಯರ್ ಈಸ್ ಎ ಪಿಕ್ಚರ್ ಆಫ್ ಮಾರ್ಕೆಟ್, ರೈಟ್ ಫ್ಯೂ ಸೆಂಟೆನ್ಸಸ್ ಆನ್ ಯುವರ್ ಓನ್ ಬೇಸ್ಡ್ ಆನ್ ಇಟ್. ಇಲ್ಲಿ ಕೆಳಗೆ ಒಂದು ಚಿತ್ರವನ್ನು ಕೊಟ್ಟಿದ್ದೇನೆ. ಅದಕ್ಕೆ ಚಿತ್ರಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳು ಚರ್ಚೆ ಮಾಡಿ, ಚಿತ್ರದ ಕುರಿತು ವಿದ್ಯಾರ್ಥಿಗಳು ಸ್ವಯಂ ಅವಲೋಕನ ಮಾಡಿ ಚಿತ್ರದ ಕುರಿತಾಗಿ ಬರೆಯಬೇಕು. ಸೊ ಇದು ಒಂದು ಕ್ವೆಶನ್ ಡಿಫಿಕಲ್ಟ್ ಕ್ಯಾಟಗರಿಯಲ್ಲಿ ಬರುತ್ತೆ. ಸೊ ಹೀಗಾಗಿ ಬ್ರ್ಯಾಕೆಟ್ನಲ್ಲಿ ಡಿಫಿಕಲ್ಟ್ ಬರೆದಿದ್ದೇನೆ. ಸೊ ಒಟ್ಟಾರೆಯಾಗಿ 16 ಪ್ರಶ್ನೆಗಳಿವೆ, 20 ಅಂಕಗಳಿವೆ. ಸೊ ಈ ಎಲ್ಲ ಪ್ರಶ್ನೆಗಳು ನಾನು ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ನಲ್ಲಿ ಕೊಟ್ಟಿರುವಂಥ ಪ್ರಶ್ನಾಕೋಟಿಯಿಂದ ಆಯ್ಕೆ ಮಾಡಿಕೊಂಡಿದ್ದೇನೆ. ಈ ಒಂದು ಚಿತ್ರ ನಾನು ಸ್ವತಃ ಚಿತ್ರವನ್ನು ಇಲ್ಲಿ ಇದು ಮಾಡಿಬಿಟ್ಟು ಇದಕ್ಕೆ ವಿವರಿಸುವಂತೆ ಆ್ಯಕ್ಟಿವಿಟಿಯನ್ನು ಕೊಟ್ಟಿದ್ದೇನೆ. ಸೊ ಈ ರೀತಿಯಾಗಿ ಒಂದು ಮಾಡೆಲ್ ಪ್ರಶ್ನೆ ಪತ್ರಿಕೆಯನ್ನು ತೋರಿಸುವಂತಹ ಪ್ರಯತ್ನ ಮಾಡಿದ್ದೇನೆ. 25 ಅಂಕಗಳಿಗೆ ಇರುವಂತಹ ಈ ಒಂದು ಪ್ರಶ್ನೆ ಪತ್ರಿಕೆ. ಸೊ ಪ್ರಶ್ನೆ ಪತ್ರಿಕೆ ತೆಗೆದಕ್ಕಿಂತ ಮುಂಚೆ ಯೆಲ್ಲೋಸ್ ಆಮೇಲೆ ಬ್ಲೂ ಪ್ರಿಂಟ್ ತೆಗೆದು ತುಂಬ ಕಡ್ಡಾಯವಾಗಿರುತ್ತೆ, ಆಯಿತಾ. ಈ ರೀತಿಯಾಗಿ ಶಿಕ್ಷಕರಾದ ನಾವು ಯಾವ ರೀತಿಯಾಗಿ ಒಂದು ಮಾಡೆಲ್ ಕ್ವಶನ್ ಪೇಪರನ್ನು ರೆಡಿ ಮಾಡಬೇಕು ಅಚ್ಚುಕಟ್ಟಾಗಿ ಅನ್ನೋದನ್ನು ತಿಳಿಸುವಂಥ ಪ್ರಯತ್ನ ಮಾಡಿದ್ದೇನೆ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು.